ಪ್ರಣಾಮಗಳು. ಇವತ್ತಿನ ವೇದಿಕೆ ಪ್ರಾರಂಭಗೊಂಡಿದೆ. ಈ ದಿನಕ್ಕೆ ಚಿನ್ಮಯ ಅಮೃತೋತ್ಸವ 25 ವರ್ಷ. ಅದರ ಅಂಗವಾಗಿ ಚಿನ್ಮಯ ಮಿಷನ್ ಸ್ವಾಧ್ಯಾಯ ತರಗತಿಗಳ ಸಾಧಕರಿಂದ 25 ವರ್ಷ. ಇವತ್ತಿನ ಸೌರಭ್ಯವನ್ನ ಶ್ರೀಮತಿ ಶೋಭಾ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಚಿನ್ಮಯ ಮಿಷನ್ ಪರವಾಗಿ ಎಲ್ಲರಿಗೂ ಹೇಳಿದಂತೆ ದೇವರೇನು ಆಶ್ವಾಸನೆ ಕೊಟ್ಟಿದ್ದಾನೆ. ಏನ್ ಆಶ್ವಾಸನೆ ಕೊಟ್ಟರು ಅದನ್ನು ನಮಗೆ ತಿಳಿಪಡಿಸ್ತಾರೆ ಶ್ರೀಮತಿ ಶೋಭಾ. ಗುರುವಾರ ಕೇಂದ್ರದಲ್ಲಿ ನಿರಂತರವಾಗಿ ಮಾತಾಡ್ತಾನೆ. ಅವ್ರನ್ನ ಈ ವಿಚಾರವಾಗಿ ಹರಿ ಓಂ ಎಲ್ರಿಗೂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸಮಸ್ತ ಜನ ಕಲ್ಯಾಣೇ ನಿರತಂ ಕರುಣಾಮಯಂ ನಮಾಮಿ ಚಿನ್ಮಯಂ ದೇವಂ ಸದ್ಗುರುಂ ಬ್ರಹ್ಮವಿದ್ವರಂ. ಪೂಜ್ಯ ಗುರುದೇವ್ ಅವರ ಚರಣ ಕಮಲಗಳಲ್ಲಿ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಪೂಜ್ಯ ಬ್ರಹ್ಮಾಜಿಯವರ ಚರಣ ಕಮಲಗಳಲ್ಲಿ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮತ್ತು ನಾವು ಇವತ್ತು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಸ್ಟಡಿ ಕ್ಲಾಸು. ಆ ಸ್ಟಡಿ ಕ್ಲಾಸ್ಗೆ ಬ್ಯಾಕ್ ಬೋನ್ ಆಗಿರುವಂಥ, ನಮಗೆಲ್ಲ ಸಪೋರ್ಟ್ ಮಾಡುವಂಥ ಶೇಷಾದ್ರಿ ಸರು ಮತ್ತು ಲಲಿತಮ್ಮ ಅವರಿಗೂ ಸಹ, ಮತ್ತು ಗುಪ್ತಾ ಸರ್ ಅವರಿಗೂ ಸಹ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಲ್ಲಿ ಬಂದಿರುವ ಎಲ್ಲರಿಗೂ ಸಹ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಾನು ಇವತ್ತು ಆಯ್ಕೆ ಮಾಡಿಕೊಂಡಿರುವ ವಿಷಯ ಅಂತ ಹೇಳಿದ್ರೆ ಭಗವದ್ಗೀತೆಯಲ್ಲಿ ಭಗವಂತನ ಆಶ್ವಾಸನೆಗಳು, ಭರವಸೆಗಳು. ಅಂದರೆ ನಮಗೆ ಈ ಆಶ್ವಾಸನೆಗಳು, ಭರವಸೆಗಳು ಏನಕ್ಕೆ ಬೇಕು ಅಂತ ಹೇಳಿದ್ರೆ, ನಾವೆಲ್ಲರೂ ಕಷ್ಟದಲ್ಲಿ ಇದ್ದಾಗ, ಅಂದರೆ ಈ ಕಷ್ಟದಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ತಗೊಂಡ್ರೆ, ಇವಾಗ ಯಾವುದೋ ಒಂದು ಹಣಕಾಸಿನ ತೊಂದರೆ ಆಗುತ್ತೆ, ಯಾರೋ ಒಬ್ರು ಬಂದು ನಮ್ಮ ಬೆನ್ನು ತಟ್ಟಿ ನಾನಿದ್ದೀನಿ ಹೆದರ್ಕೋಬೇಡ ಅಂತ ಹೇಳಿದ್ರೆ ಆ ಭರವಸೆಯ ಒಂದು ಮಾತೇ ಸಾಕು, ಒಂದು ನಮಗೆ ಆತ್ಮವಿಶ್ವಾಸವನ್ನು ತಂದುಕೊಡುತ್ತೆ. ಅದೇ ರೀತಿ ಈ ಆಧ್ಯಾತ್ಮಿಕ ಹಾದಿಯಲ್ಲಿ ನಡೀತಾ ಇದ್ದಾಗ ಆ ಭಗವಂತನೇ ನಮಗೆ ಆಶ್ವಾಸನೆ, ಭರವಸೆಗಳನ್ನು ಕೊಡ್ತಾ ಇದ್ದಾನೆ. ಅದು ನಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ. ಅಂದ್ರೆ ಎಂತಹ ಪರಿಸ್ಥಿತಿ ಇದ್ರೂ ಸಹ ಆ ಪರಿಸ್ಥಿತಿಯನ್ನ ಎದುರಿಸುವಂತಹ ನಮ್ಮ ಮನಸ್ಥಿತಿ ಏನಿದೆ ಆ ಮನಸ್ಥಿತಿ ಬದಲಾಗತ್ತೆ. ಹಾಗಾಗಿ ಈ ಆಶ್ವಾಸನೆಗಳು, ಭರವಸೆಗಳು ಒಂದು ಎನರ್ಜಿ ಟಾನಿಕ್ ಇದ್ದಂಗೆ, ಎನರ್ಜಿ ಬೂಸ್ಟರ್ ಇದ್ದಂಗೆ. ಆ ಒಂದು ಎನರ್ಜಿ ಟಾನಿಕ್ ಅನ್ನ ನಾರಾಯಣೇನ ಸ್ವಯಂ, ಆ ಭಗವಂತನೇ ನಮಗೆ ಕೊಡ್ತಾ ಇದ್ದಾನೆ. ಹಾಗಾಗಿ ಈ ಆಶ್ವಾಸನೆಗಳು ನಮಗೆ ಬಹಳ ಮುಖ್ಯ ಆಗತ್ತೆ. ಆದರೆ ಈ ಆಶ್ವಾಸನೆಗಳನ್ನು ಕೊಡ್ತಾ ಇದ್ದಾನೆ ಭಗವಂತ, ಆದರೆ ಕಂಡೀಷನ್ಸ್ ಅಪ್ಲೈ, ಕಂಡೀಷನ್ಸ್ ಹೇಳ್ತಾ ಇದ್ದಾನೆ. ಏನು ಕಂಡೀಷನ್ಸ್ ಅಂತ ಹೇಳಿದ್ರೆ, ನಿನ್ನಲ್ಲಿರುವ ಅಹಂಕಾರವನ್ನ ಸಂಪೂರ್ಣವಾಗಿ ನಾಶ ಮಾಡಿಕೊಂಡು ನನ್ನಲ್ಲೇ ಶರಣಾಗತನಾದ್ರೆ ಮಾತ್ರ ನಾನು ನಿನಗೆ ಆಶ್ವಾಸನೆಗಳನ್ನು ಕೊಡ್ತೀನಿ, ಭರವಸೆಗಳನ್ನು ಕೊಡ್ತೀನಿ. ನಾನು ಈ ಸಂಸಾರ ಸಾಗರದಿಂದ ನಿನ್ನನ್ನು ಪಾರು ಮಾಡ್ತೀನಿ. ಹಾಗಾಗಿ ಆ ಕಂಡೀಷನ್ಸ್ನ ನಾವು ಅದನ್ನು ಫುಲ್ಫಿಲ್ ಮಾಡಬೇಕು. ಅಂದರೆ ಅವನಲ್ಲೇ ಸಂಪೂರ್ಣ ಶರಣಾಗತನಾದಾಗ ಮಾತ್ರ ಅವನ ಆಶ್ವಾಸನೆಗಳನ್ನು ನಾವು ಗಳಿಸ್ಬೋದು. ಭಗವದ್ಗೀತೆಯಲ್ಲೂ ಸಹ ನಾವು ನೋಡ್ಬೋದು, ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ವಿಷಾದ ಯೋಗದಲ್ಲಿ ಅರ್ಜುನ ಮೋಹಕ್ಕೆ ಒಳಗಾಗಿ ಏನ್ ಮಾಡಬೇಕು ಅಂತ ಗೊತ್ತಾಗಲ್ಲ ಅವನಿಗೆ. ಆಗ ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ ಅಂತ ಕೇಳ್ಕೊಳ್ತಾನೆ. ಅಂದ್ರೆ ನಾನು ನಿನ್ನ ಶಿಷ್ಯ, ನಾನು ನಿನ್ನಲ್ಲಿ ಶರಣಾಗತನಾಗಿದ್ದೇನೆ, ನೀನು ನನಗೆ ಜ್ಞಾನವನ್ನು ಕೊಡು ಅಂದಾಗ ಮಾತ್ರ, ಶರಣಾಗತನಾದಾಗ ಮಾತ್ರ ಭಗವಂತ ಅವನಿಗೆ ಜ್ಞಾನವನ್ನ ಕೊಡ್ತಾನೆ, ಆತ್ಮಜ್ಞಾನವನ್ನ ಕೊಡ್ತಾನೆ. ಹಾಗಾಗಿ ನಮ್ಮ ಮೊದಲ ಕಾರ್ಯ ಅಂತ ಹೇಳಿದ್ರೆ ಭಗವಂತನಲ್ಲಿ ಶರಣಾಗತನಾಗಬೇಕು. ಈ ಅಹಂಕಾರವನ್ನ ನಾವು ನಾಶ ಮಾಡ್ಕೊಳ್ಬೇಕು. ಯಾಕೆ ಈ ಅಹಂಕಾರ ಅಷ್ಟು ಕೆಟ್ಟದ್ದು, ಯಾಕೆ ಇದು ಅಶುಭ,
ಯಾಕೆ ಅದನ್ನು ನಾವು ನಾಶ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಎಲ್ಲಿಯವರೆಗೆ ಅಹಂಕಾರ ನಮ್ಮಲ್ಲಿ ಇರುತ್ತದೋ ಅಲ್ಲಿಯವರೆಗೆ ನಮ್ಮ ನಿಜ ಸ್ವರೂಪವನ್ನ ನಾವು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಅಂದ್ರೆ ಎಲ್ಲಿಯವರೆಗೆ ಅಹಂಕಾರ ನಮ್ಮಲ್ಲಿ ಇರುತ್ತದೋ ಅಲ್ಲಿಯವರೆಗೆ ನಮ್ಮ ನಿಜ ಸ್ವರೂಪದಿಂದ ನಮ್ಮನ್ನ ಇದು ದೂರ ಕರ್ಕೊಂಡು ಹೋಗುತ್ತೆ. ಮತ್ತೆ ಅಹಂಕಾರದ ಒಂದು ಬೈ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು, ಅಹಂಕಾರದ ಮಕ್ಕಳುಗಳಾದ ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ ಏನಿದೆ ಅವುಗಳ ಪ್ರಭಾವಕ್ಕೆ ಒಳಗಾಗಿ ಈ ಜನನ ಮರಣ ಚಕ್ರದಲ್ಲೇ ನಾವು ಸಿಕ್ಕಾಕೊಳ್ತೀವಿ. ಈ ಕಾಮ ಕ್ರೋಧಾದಿಗಳ ಪ್ರಭಾವದಿಂದ ಅವು ನಮ್ಮನ್ನ ವಿಷಯ ವಸ್ತುಗಳ ಕಡೆಗೆ ಕರ್ಕೊಂಡು ಹೋಗುತ್ತೆ. ಅದೇ ನಿನ್ನ ನಿಜವಾದ ಸುಖ, ಅಲ್ಲೇ ನಿನ್ನ ನಿಜ ಸುಖ ಇದೆ ಅಂತ ನಮ್ಮನ್ನ ಅದ್ರ ಕಡೆ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಈ ಅಹಂಕಾರವನ್ನ ನಾಶ ಮಾಡ್ಕೊಳ್ಬೇಕು. ಮತ್ತೆ ಈ ಅಹಂಕಾರದ ಪ್ರಭಾವದಿಂದ ನಾವು ನಮ್ಮ ಮನಸ್ಸಿನ ಗುಲಾಮರಾಗ್ತೇವೆ. ಮನಸ್ಸನ್ನ ನಮ್ಮ ಅಧೀನದಲ್ಲಿ ಇಟ್ಕೊಳ್ಳೋ ಬದಲು ಮನಸ್ಸು ಹೇಳ್ದಂಗೆ ನಾವು ಕೇಳ್ತೀವಿ. ಹಾಗಾಗಿ ಅಹಂಕಾರ ಕೆಟ್ಟದ್ದು. ಮತ್ತೆ ಈ ಅಹಂಕಾರ ಎಲ್ಲಿಯವರೆಗೂ ನಮ್ಮಲ್ಲಿ ಇರುತ್ತದೋ ಅಲ್ಲಿಯವರೆಗೆ ನಾವು ಒಂದು ಪರಿಚ್ಛಿನ್ನ ಭಾವವನ್ನ ಪಡಿತೀವಿ. ಅಂದ್ರೆ ನಾವು ನಿಜವಾಗಿಯೂ ಸಚ್ಚಿದಾನಂದ ಸ್ವರೂಪರು, ಅಂದ್ರೆ ಸರ್ವವ್ಯಾಪಕನಾಗಿದ್ದೇವೆ ನಾವು, ನಮ್ಮ ನಿಜ ಸ್ವರೂಪ. ಆದ್ರೆ ಈ ಅಹಂಕಾರದಿಂದ ಈ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ ಇಷ್ಟೇ ನಾನು, ಈ ಪರಿಮಿತಿಯಲ್ಲೇ ಇದ್ದೀನಿ ನಾನು ಎನ್ನುವ ಒಂದು ಪರಿಚ್ಛಿನ್ನ ಭಾವ ನಮಗೆ ಬರುತ್ತದೆ. ಹಾಗಾಗಿ ಅಹಂಕಾರವನ್ನು ನಾಶ ಮಾಡ್ಕೊಳ್ಬೇಕು ಮೊದಲು, ಆಮೇಲೆ ಭಗವಂತನಲ್ಲಿ ಶರಣಾಗತನಾಗಬೇಕು, ಆಮೇಲೆ ಅವನ ಭರವಸೆಗಳನ್ನ ನಾವು ಪಡಿಬಹುದು. ಹಾಗಾಗಿ ಭಗವಂತ ಏನೇನ್ ಭರವಸೆಗಳನ್ನ ಕೊಡ್ತಾ ಇದ್ದಾನೆ ನಮ್ಗೆ ಅಂತ ನೋಡೋದಾದ್ರೆ ಕೆಲವು ಶ್ಲೋಕಗಳನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಮೊದಲನೇ ಶ್ಲೋಕ ಅಂತ ಹೇಳಿದ್ರೆ, ಅನನ್ಯ ಚಿಂತಯಂತೋ ಮಾಂ ಯೇ ಜನಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಭಗವಂತ ಹೇಳ್ತಾ ಇದ್ದಾನೆ, ಅನನ್ಯವಾದ ಮನಸ್ಸಿನಿಂದ, ಒಂದೇ ಮನಸ್ಸಿನಿಂದ, ಸಂಪೂರ್ಣ ಮನಸ್ಸಿನಿಂದ ನನ್ನನ್ನೇ ಚಿಂತನೆ ಮಾಡ್ತಾ ಹೋದ್ರೆ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ, ನಿನ್ನ ಯೋಗಕ್ಷೇಮ ಏನಿದೆ ಅದನ್ನ ನಾನು ನೋಡ್ಕೊಳ್ತೀನಿ ಅಂತ. ಅಂದ್ರೆ ಯೋಗ ಅಂತ ಹೇಳಿದ್ರೆ ನಮ್ಗೆಲ್ಲ ಗೊತ್ತು, ನಾವೆಲ್ಲರೂ ಜೀವನ ಮಾಡೋದು ಈ ಯೋಗ ಮತ್ತೆ ಕ್ಷೇಮಕ್ಕಾಗಿ. ಅಂದ್ರೆ ನಮ್ಮ ಹತ್ರ ಏನು ಇಲ್ಲವೋ ಅದನ್ನ ಸಂಪಾದನೆ ಮಾಡ್ಕೊಳ್ಬೇಕು, ಅದನ್ನ ಪಡ್ಕೊಳ್ಬೇಕು ಅನ್ನುವ ಬಯಕೆ ಏನಿದೆ ಅದು ಯೋಗ. ಪಡ್ಕೊಂಡಿದ್ದನ್ನ ಕಾಪಾಡ್ಕೊಳ್ಬೇಕು ಅನ್ನೋದೇನಿದೆ ಅದು ಕ್ಷೇಮ. ನಮ್ಮೆಲ್ಲರ ಜೀವನನೂ ಸಹ ಈ ಯೋಗ ಕ್ಷೇಮಕ್ಕೋಸ್ಕರನೇ ಮೀಸಲಾಗಿರ್ತೇವೆ. ಹಾಗಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ಅನನ್ಯವಾದ ಮನಸ್ಸಿನಿಂದ ಮನಸ್ಸನ್ನ ಆ ಕಡೆ ಈ ಕಡೆ ಹರಿಬಿಡದೆ ಮನಸ್ಸು ಬುದ್ಧಿಯನ್ನ ನನ್ನಲ್ಲೇ ಸ್ಥಿರವಾಗಿ ಇಟ್ಟು ನನ್ನನ್ನೇ ಚಿಂತನೆ ಮಾಡ್ತಾ ಇರ್ತೀಯೋ ನಿನ್ನ ಯೋಗಕ್ಷೇಮವನ್ನ ನಾನ್ ನೋಡ್ಕೊಳ್ತೀನಿ ಅಂತ ಭರವಸೆಯನ್ನ ಕೊಡ್ತಾನೆ. ಮುಂದಿನ 2 ಶ್ಲೋಕಗಳನ್ನ ನಾವು ಒಟ್ಟಿಗೆ ತಗೊಳ್ಳೋಣ. ಅಪಿ ಚೇತ್ ಸುದುರಾಚಾರೋ ಭಜತೆ ಮಾಮನನ್ಯಭಾತ್ ಸಾಧುರೇವ ಸಮಂತವ್ಯಃ ಸಮ್ಯಗ್ ವ್ಯವಸಿತೋ ಹಿ ಸಹ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತಃ ಪ್ರಣಶ್ಯತಿ. ಅಂದ್ರೆ ಕೃಷ್ಣ ಇಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದಾನೆ, ನಿಶ್ಚಯವಾಗಿ ತಿಳಿ, ನನ್ನ ಭಕ್ತರು ಯಾವತ್ತೂ ನಾಶವಾಗುವುದಿಲ್ಲ, ಭಕ್ತರನ್ನ ನಾಶವಾಗುವುದಕ್ಕೆ ನಾನು ಬಿಡುವುದಿಲ್ಲ, ಅವರ ಹಿಂದೆ ನಾನಿರ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ನಮ್ಮ ವೇದಗಳು ಪಾಪಗಳನ್ನ ಖಂಡಿಸುತ್ತದೆಯೇ ಹೊರತು ಪಾಪಿಗಳನ್ನಲ್ಲ. ಅಂದ್ರೆ ಎಂತಹ ದುರಾಚಾರ ಆಗಿದ್ರು ಸರಿ, ನೀನು ಪಾಪಗಳಲ್ಲಿ ಎಂತಹ ಒಂದು ಸರ್ಟಿಫಿಕೇಟ್ ತಗೊಂಡಿದ್ರು ಸರಿ, ಆ ಮಹಾಪಾಪಿಯಾದರೂ ಸರಿ, ನೀನು ಒಂದು ಸಲ ಭಗವಂತನ ಕಡೆ ತಿರುಗಿ ನೋಡಿದ್ರೆ ಸಾಕು, ಒಂದು ಸಲ ನಿನ್ನ ಮನಸ್ಸನ್ನ ಭಗವಂತನ ಕಡೆ ತಿರುಗಿ ನೋಡಿದ್ರೆ ಸಾಕು. ಅನನ್ಯವಾದ ಭಕ್ತಿ ಮತ್ತೆ ಸನ್ಮಾರ್ಗದಲ್ಲಿ ನಡೀತೀನಿ ಅಂತ ಏನು ಒಂದು ನಿಶ್ಚಯವನ್ನ ಮಾಡ್ತೀಯ, ಒಂದು ಸಂಕಲ್ಪವನ್ನ ಮಾಡ್ತೀಯ, ಆ ಸಂಕಲ್ಪ ಮಾಡಿದ್ರೆ ಸಾಕು, ನೀನು ಎಷ್ಟೇ ಪಾಪ ಮಾಡಿದ್ರು ಸಹ ಆ ಪಾಪಗಳಿಂದ ನಾನು ನಿನ್ನನ್ನ ಬಿಡುಗಡೆಗೊಳಿಸ್ತೀನಿ. ಅವನು ಮಹಾತ್ಮ ಎಂದೇ ತಿಳಿ, ಅವನು ಧನ್ಯನೆಂದೇ ತಿಳಿ. ಯಾಕಂತ ಹೇಳಿದ್ರೆ ಅವನು ಸರಿಯಾದ ನಿಶ್ಚಯವನ್ನೇ ಮಾಡಿದ್ದಾನೆ, ಅವನ ಮನಸ್ಸನ್ನ ಭಗವಂತನ ಕಡೆ ತಿರುಗಿಸಿದಾನೆ, ಅವನ ಅಂತಃಕರಣದಲ್ಲಿ ಭಗವಂತನ ಚಿಂತನೆ ಮಾಡ್ತಾ ಇದ್ದಾನೆ, ಭಗವಂತನ ವಿಚಾರ ಮಾಡ್ತಾ ಇದ್ದಾನೆ. ಹಾಗಾಗಿ ಅವನು ಧನ್ಯನೆಂದೇ ತಿಳಿ ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾನೆ, ಕ್ಷಿಪ್ರಂ ಭವತಿ ಧರ್ಮಾತ್ಮ, ಅವನು ಅತಿ ಬೇಗನೆ ಧರ್ಮಾತ್ಮನಾಗ್ತಾನೆ, ಧರ್ಮಾತ್ಮನಾಗಿ ಪೂರ್ಣ ಶಾಂತಿಯನ್ನ ಪಡಿತಾನೆ. ಅಂದ್ರೆ ಒಂದು ಸಲ ಭಗವಂತನ ಕಡೆ ತಿರುಗಿ ನೋಡಿದ್ರೆ ಸಾಕು, ನಾವು ಒಂದು ಸ್ಟೆಪ್ ಮುಂದೆ ಇಟ್ರೆ ಸಾಕು, ಭಗವಂತ 10 ಹೆಜ್ಜೆ ಮುಂದೆ ಇಟ್ಟು ಬಂದು ನಮ್ಮನ್ನ ಕಾಪಾಡ್ತಾನೆ. ಹಾಗಾಗಿ ಅವನು ಪೂರ್ಣ ಶಾಂತಿಯನ್ನ ಪಡಿತಾನೆ. ಹಾಗಾಗಿ ಹೇಳ್ತಾನೆ, ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತರನ್ನ ಹಾಳಾಗುವುದಕ್ಕೆ
ನಾನು ಬಿಡುವುದಿಲ್ಲ ಅಂತ. ಅಂದ್ರೆ ನಮ್ಮ ಇಂಪ್ಲಿಮೆಂಟೇಷನ್ ಪ್ಲಾನ್ ಅಂತ ಹೇಳಿದ್ರೆ ನಾವು ಅವನ ಭಕ್ತನಾಗ್ಬೇಕು, ಫಸ್ಟ್ ಅವನಲ್ಲಿ ಸಂಪೂರ್ಣ ಶರಣಾಗತನಾಗ್ಬೇಕು. ಭಕ್ತನಾದ್ರೆ ಮಾತ್ರ ಭಗವಂತ ಹೇಳ್ತಾನೆ, ಭಗವಂತ ನಾನ್ ನಿನ್ ಹಿಂದೆ ಇದ್ದೀನಿ, ನಾನ್ ನಿನ್ನನ್ನು ಹಾಳಾಗದ್ ಬಿಡಲ್ಲ ಅಂತ. ಹಾಗಾಗಿ ಅವನ ಭಕ್ತನಾಗ್ಬೇಕು ಅಂತ ಹೇಳಿದ್ರೆ ಮೊದಲು ನಾವು ನಮ್ಮ ಜೀವನದಲ್ಲಿ ಒಂದು ಉನ್ನತವಾದ ಧ್ಯೇಯವನ್ನ ಇಟ್ಕೊಳ್ಬೇಕು. ಆ ಧ್ಯೇಯದ ಕಡೆಗೆ ನಮ್ಮ ಎಲ್ಲಾ ಕರ್ಮಗಳನ್ನ ಮಾಡ್ತಾ ಹೋಗ್ಬೇಕು. ಅಂದ್ರೆ ಎಲ್ಲಾ ಕರ್ಮಗಳು ಸಹ ಕರ್ಮ ಯೋಗವನ್ನಾಗಿ ಮಾಡ್ಬೇಕು. ಅಂದ್ರೆ ನಿಸ್ವಾರ್ಥದಿಂದ, ಸ್ವಾರ್ಥರಹಿತರಾಗಿ ನಾನು, ನನ್ನದು, ಅಹಂಕಾರ, ಮಮಕಾರ ಏನಿದೆ ಆ ಕರ್ತೃತ್ವ ಭಾವ, ಭೋಕ್ತೃತ್ವ ಭಾವವನ್ನ ಬಿಟ್ಟು ಎಲ್ಲಾ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ಬೇಕು. ಅಂದ್ರೆ ಯಜ್ಜತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ನಾನು ಏನೇನು ಮಾಡ್ತೀನೋ ಬೆಳಿಗ್ಗೆ ಎದ್ದಾಗ್ಲಿಂದ ಹಿಡಿದು ರಾತ್ರಿ ಮಲಗುವ ತನಕವೂ ಎಲ್ಲವೂ ಸಹ ಭಗವಂತನ ಪೂಜೆ. ಯಾರ್ಯಾರು ಸಿಗ್ತಾರೋ ಎಲ್ಲರೂ ಸಹ ಭಗವಂತನ ಸ್ವರೂಪರು. ಈ ರೀತಿ ಕರ್ಮಗಳನ್ನ ಮಾಡ್ತಾ ಹೋಗು, ಅಹಂಕಾರ ರಹಿತನಾಗಿ ಕರ್ಮಗಳನ್ನ ಮಾಡ್ತಾ ಹೋಗು. ಅಂತ ಕರ್ಮಗಳು ನಿನ್ನನ್ನ ಬಂಧಿಸುವುದಿಲ್ಲ. ಅಹಂಕಾರ ಯುಕ್ತನಾಗಿ ಮಾಡುವ ಕರ್ಮಗಳು ಕರ್ಮ, ಕರ್ಮಫಲ, ಕರ್ಮ ಬಂಧನ, ಇದರಲ್ಲೇ ಸಿಕ್ಕಾಕೊಳ್ತೀವಿ. ಆದ್ರೆ ಅಹಂಕಾರ ರಹಿತನಾಗಿ ಮಾಡುವ ಕರ್ಮ, ಅದರಲ್ಲಿ ಕರ್ತೃತ್ವ ಭಾವ ಇಲ್ಲ, ಭೋಕ್ತೃತ್ವ ಭಾವ ಇಲ್ಲದೆ ಇರುವುದರಿಂದ ಆ ಕರ್ಮ ಬಂಧನಕ್ಕೆ ನೀನು ಒಳಗಾಗುವುದಿಲ್ಲ. ಈ ರೀತಿ ಕರ್ಮಗಳನ್ನ ಮಾಡ್ತಾ ಹೋಗು ಅಂತ ಕೃಷ್ಣ ಹೇಳ್ತಾನೆ. ಅಂದ್ರೆ ನಿಜವಾಗ್ಲೂ ವಿಚಾರಣೆ ಮಾಡುವುದಾದರೆ ಅಹಂಕಾರ ಮಮಕಾರಕ್ಕೆ ಅಸ್ತಿತ್ವನೇ ಇಲ್ಲ. ಈ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ ಏನಿದೆ ಎಲ್ಲವೂ ಸಹ ಜಡ, ಇದು ಪ್ರಕೃತಿಗೆ ಸೇರಿದ್ದು. ಇದರ ಮೂಲಕ ಭಗವಂತನ ಒಂದು ಚೈತನ್ಯ ಸ್ವರೂಪ ಏನಿದೆ ಅದು ವ್ಯಕ್ತ ಆಗ್ತಾ ಇದೆ. ಅಂದ್ರೆ ಈ ನಾನು ಕಣ್ಣಿಂದ ನೋಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದರ ಹಿಂದೆ ಇರುವ ಶಕ್ತಿ ಆ ಭಗವಂತ. ಅಂದ್ರೆ ಆ ಭಗವಂತನೇ ನನ್ನ ಮೂಲಕ ವ್ಯಕ್ತ ಆಗ್ತಾ ಇದ್ದಾನೆ. ಹಾಗಾಗಿ ನಾನು ಭಗವಂತನ ಕೈಯಲ್ಲಿ ಒಂದು ಉಪಕರಣ. ಹೇಗೆ ಕೃಷ್ಣನ್ ಕೈಯಲ್ಲಿ ಒಂದು ಕೊಳಲಿದೆಯೋ, ಆ ಕೊಳಲು ಯಾವತ್ತಾದ್ರೂ ಕೇಳತ್ತಾ ಇದೇ ರಾಗ ನುಡಿಸ್ಬೇಕು ಅಂತ? ಭಗವಂತ ಯಾವ ರಾಗ ನುಡಿಸ್ತಾನೋ ಅದೇ ರಾಗ ಹೊರಹೊಮ್ಮತ್ತೆ. ಅದೇ ರೀತಿ ನಾನು ಭಗವಂತನ ಕೈಯಲ್ಲಿರುವ ಒಂದು ಉಪಕರಣ. ಅವನು ಏನು ಕೆಲಸ ಮಾಡಿಸ್ತಾನೋ ಅದು ಮಾಡಿಸ್ಲಿ, ಅವನ ಚೈತನ್ಯ ಒಂದು ನನ್ನ ಮೂಲಕ ವ್ಯಕ್ತ ಆಗ್ತಾ ಇದೆ ಅಷ್ಟೇ ಎಂಬ ಭಾವನೆಯಿಂದ ನೀನು ಕರ್ಮಗಳನ್ನ ಮಾಡ್ತಾ ಹೋಗು. ಆ ಕರ್ಮಗಳು ನಿನ್ನನ್ನ ಬಂಧಿಸುವುದಿಲ್ಲ. ಹಾಗಾಗಿ ಇಲ್ಲಿ ನಾನು ಮಾಡಿದೆ, ನನ್ನಿಂದಲೇ ಆಯ್ತು, ನಾನ್ ನೋಡ್ದೆ ಅನ್ನೋದಕ್ಕೆ ನಿಜವಾಗ್ಲೂ ಅಸ್ತಿತ್ವನೇ ಇಲ್ಲ. ಭಗವಂತನೇ ಎಲ್ಲದಕ್ಕೂ ಆಧಾರ, ಅಧಿಷ್ಠಾನನಾಗಿದ್ದಾನೆ. ಅವನ ಅಧಿಷ್ಠಾನದಲ್ಲೇ ಎಲ್ಲವೂ ಸಹ ನಡೀತಾ ಇದೆ. ಈ ರೀತಿ ಭಾವನೆಯಲ್ಲಿ, ಈ ರೀತಿಯ ಒಂದು ಜ್ಞಾನವನ್ನ ಪಡ್ಕೊಂಡು ನಾವು ಕರ್ಮಗಳನ್ನ ಮಾಡ್ತಾ ಹೋದ್ರೆ ಅವನ ಭಕ್ತರಾಗ್ತೀವಿ. ಆಗ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಈ ಪುರಾಣಗಳಲ್ಲಿ ಉದಾಹರಣೆ ನಾವು ನೋಡ್ಬೋದು, ಪ್ರಹ್ಲಾದನ ಉದಾಹರಣೆ ನೋಡ್ಬೋದು. ಪ್ರಹ್ಲಾದನ್ಗೆ ಎಲ್ಲೆಲ್ಲೂ ನಾರಾಯಣನೇ. ಅಂದ್ರೆ ಅವನಲ್ಲಿ ಅಚಲವಾದ ನಂಬಿಕೆ, ಶ್ರದ್ಧೆ ಇತ್ತು, ಅವನಲ್ಲಿ ಭಯ ಇರಲಿಲ್ಲ. ಸ್ವಾಮೀಜಿಯವರು ಸಹ ನಿನ್ನೆ ಪ್ರವಚನದಲ್ಲಿ ಹೇಳ್ತಾ ಇದ್ರು, ಎಲ್ಲಿ ಅಜ್ಞಾನ ಇರುತ್ತೋ ಅಲ್ಲಿ ಭಯ ಇರತ್ತೆ ಅಂತ. ಅಂದ್ರೆ ಪ್ರಹ್ಲಾದ ಜ್ಞಾನಿ, ಅವನಲ್ಲಿ ಭಯನೇ ಇರಲಿಲ್ಲ. ನಾರಾಯಣ ಕಾಪಾಡ್ತಾನೆ ಎನ್ನುವ ಒಂದೇ ಒಂದು ನಂಬಿಕೆ ಸಾಕು. ನಾರಾಯಣ ಬಂದು ಅವನನ್ನ ಕಾಪಾಡ್ತಾನೆ, ಎಷ್ಟೇ ಕಷ್ಟ ಆದ್ರೂ ಸರಿ. ಮತ್ತೆ ಭಕ್ತ ಅಂಬರೀಷಂಗೆ ತನ್ನ ಸುದರ್ಶನ ಚಕ್ರವನ್ನೇ ನಿಯೋಜನೆ ಮಾಡ್ತಾನೆ ಅವನ ರಕ್ಷಣೆಗಾಗಿ. ದ್ರೌಪದಿ, ಪಂಚಪಾಂಡವರು ಮಹಾಶೂರರು, ಮಹಾಪರಾಕ್ರಮಿಗಳು. ಅಂದ್ರೆ ಅವರು ಯಾರೂ ಸಹ ಅವಳ ಕಷ್ಟಕ್ಕೆ ಆಗದಿದ್ದಾಗ ಅವಳು ಸಂಪೂರ್ಣವಾಗಿ ಭಗವಂತನಲ್ಲೇ ಶರಣಾಗತಳಾದಾಗ ಭಗವಂತ ಅವಳನ್ನ ಕಾಪಾಡ್ತಾನೆ. ಗಜೇಂದ್ರ ಮೋಕ್ಷವನ್ನ ನೋಡ್ಬೋದು. ಗಜೇಂದ್ರ ತನ್ನ ಸಹಪಾಠಿಗಳಾದ ಬೇರೆ ಆನೆಗಳನ್ನ ಕೂತ್ಕೊಳ್ಳುತ್ತೆ ಸಹಾಯಕ್ಕೆ. ಯಾವಾಗ ಯಾವುದೂ ಬರುವುದಿಲ್ಲವೋ ಅದು ಭಗವಂತನನ್ನೇ ಮೊರೆ ಹೊಕ್ಕಾಗ ಭಗವಂತ ಓಡೋಡಿ ಬಂದು ಕಾಪಾಡ್ತಾನೆ. ಈ ಎಲ್ಲಾ ಉದಾಹರಣೆಗಳಿಂದ, ಕಥೆಗಳಿಂದ ನಾವು ನೋಡ್ಬೋದು, ಭಗವಂತ ತನ್ನ ಭಕ್ತರನ್ನ ನಾಶವಾಗುವುದಕ್ಕೆ ಬಿಡುವುದಿಲ್ಲ. ನಮೇ ಭಕ್ತ ಪ್ರಣಶ್ಯತಿ ಅಂತ ಹೇಳ್ತಾನೆ. ಮತ್ತೆ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾನೆ, ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಭಗವಂತನೇ ಹೇಳ್ತಾನೆ, ನನ್ನ ಮಾಯಾ ಏನಿದೆ ಇದು ದೈವಿ ಮಾಯೆ, ಅದನ್ನ ದಾಟುವುದು ಬಹಳ ಕಷ್ಟ, ಆದರೆ ಸಾಧ್ಯ. ಹೆಂಗೆ? ಮಾಮೇವ ಯೇ ಪ್ರಪದ್ಯಂತೆ, ಈ ಮುಂದೆ ಹೇಳ್ದಂಗೆ ಅವನನ್ನೇ ಶರಣು ಹೋದರೆ ಮಾತ್ರ ನೀನೇ ಸರ್ವಸ್ವ. ಎಲ್ಲವನ್ನೂ ಸಹ ಭಗವಂತನಲ್ಲೇ ಸಮರ್ಪಣೆ ಮಾಡಿದ್ರೆ ಮಾತ್ರ ಈ ಮಾಯೆಯನ್ನು ದಾಟಬಲ್ಲದು. ಇಲ್ಲ ಅಂತ ಹೇಳಿದ್ರೆ ಈ ಮಾಯೆಯಲ್ಲೇ ತ್ರಿಗುಣಾತ್ಮಿಕ ಮಾಯ, ಸಾತ್ವಿಕ, ರಾಜಸಿಕ, ತಾಮಸಿಕ ಒಂದು ಗುಣಗಳ ಪ್ರಭಾವಕ್ಕೆ ಒಳಗಾಗಿ, ರಾಜಸಿಕ ತಾಮಸಿಕ ಪ್ರಭಾವಕ್ಕೆ ಒಳಗಾಗಿ ನಾವು ಏನೇನ್ ಕೆಲಸ ಮಾಡ್ತೀವಿ ಅಂತ ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ. ನಮ್ಮ ಅವನತಿಯನ್ನ ನಾವು ಹೇಗೆ ತಂದ್ಕೋತೀವಿ ಅಂತ ಭಗವಂತ
ಭಗವಂತನೇ ಹೇಳಿದ್ದಾನೆ. ಹಾಗಾಗಿ ಅವನಲ್ಲೇ ಶರಣಾಗುವುದೊಂದೇ ನಮಗೆ ದಾರಿ, ಇನ್ಯಾವುದೂ ದಾರಿ ಇಲ್ಲ. ಮತ್ತೆ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂತ್ವಾ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅಳಬೇಡ, ಶೋಕಿಸಬೇಡ. ಈ ಸಂಸಾರ ಚಕ್ರ ಏನಿದೆ, ಈ ಜನನ ಮರಣ ಚಕ್ರ ಏನಿದೆ, ಎಷ್ಟೋ ಜನ್ಮಗಳಿಂದ ನಾವು ಈ ಜನನ ಮರಣ ಚಕ್ರದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಆದ್ರೆ ಅಳಬೇಡ, ಇದರಿಂದ ಒಂದು ಪಾರಾಗುವುದಕ್ಕೆ ನಿನಗೆ ದಾರಿ ಇದೆ. ಯಾವುದು ದಾರಿ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಎಲ್ಲಾ ಧರ್ಮಗಳನ್ನು ಬಿಟ್ಟು, ಎಲ್ಲಾ ಧರ್ಮಗಳನ್ನು ಅಂದ್ರೆ ಶರೀರೇಂದ್ರಿಯ ಧರ್ಮ, ಅಂದ್ರೆ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿಯಲ್ಲಿ ನಮಗೆ ಒಂದು ತಾದಾತ್ಮ್ಯತೆ ಏನಿದೆ, ಆ ತಾದಾತ್ಮ್ಯತೆಯನ್ನ ಬಿಟ್ಟು ನೀನು ನನ್ನಲ್ಲೇ ಶರಣಾಗತನಾಗು. ಪೂಜ್ಯ ಗುರುದೇವ್ ಅವರ ಚಾರ್ಟ್ ಇದ್ದಂಗೆ ಆ ವಾಸನೆಗಳನ್ನ ದಾಟಿದ್ರೆ ನಮ್ಮ ನಿಜ ಸ್ವರೂಪ, ಆ ವಾಸನೆಗಳ ಪ್ರಭಾವಕ್ಕೆ ಒಳಗಾದ್ರೆ BMI, PFT, OET ಇವುಗಳ ಅಜ್ಞಾನಕ್ಕೆ ಒಳಗಾಗ್ತೀವಿ. ಹಾಗಾಗಿ ಆ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿಯ ಜೊತೆ ತಾದಾತ್ಮ್ಯತೆಯನ್ನ ಬಿಟ್ಟು ನನ್ನಲ್ಲೇ ಶರಣಾಗತನಾಗು. ನೀನು ಎಷ್ಟೇ ಪಾಪ ಮಾಡಿದ್ರು ಸಹ, ಎಷ್ಟೇ ಒಂದು ನಿನ್ನ ವಾಸನೆಗಳಿದ್ರು ಅವುಗಳನ್ನ ಕ್ಷಯಿಸ್ಕೊಳ್ಬೋದು. ನಾನು ನಿನ್ನನ್ನ ಬಚಾವ್ ಮಾಡ್ತೀನಿ, ನಾನು ನಿನ್ನನ್ನ ಬಿಡುಗಡೆಗೊಳಿಸ್ತೀನಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಅಂದ್ರೆ ಯಾರು ತಮ್ಮ ಎಲ್ಲಾ ಕೆಲಸಗಳನ್ನು ನನಗೇ ಅರ್ಪಿಸಿ, ನಾನೇ ಸರ್ವೋತ್ತಮ ಎಂದು ಭಾವಿಸಿ ಅನನ್ಯವಾದ ಯೋಗದಿಂದ ನನ್ನನ್ನೇ ಭಜಿಸುತ್ತಾರೋ ಅವರನ್ನ ಮೃತ್ಯು ಸಂಸಾರ ಸಾಗರದಿಂದ ಹೆಚ್ಚು ತಡವಿಲ್ಲದೆ ಮೇಲಕ್ಕೆ ಎತ್ತುವೆನು ಅಂತ ಇಷ್ಟು ಭರವಸೆಯನ್ನ ಯಾರೂ ಕೊಡಕ್ ಸಾಧ್ಯ ಇಲ್ಲ ನಮ್ಗೆ. ಹಾಗಾಗಿ ಹೇಳ್ತಾನೆ, ಮೃತ್ಯು ಸಂಸಾರ ಸಾಗರಾತ್ ಅಹಂ ಸಮುದ್ಧರ್ತ, ನಾನು ನಿನ್ನನ್ನ ಮೇಲಕ್ಕೆ ಎತ್ತುತ್ತೀನಿ. ನೀನ್ ಏನ್ ಕಷ್ಟ ಪಡ್ತಾ ಇದ್ದ ಜನನ ಮರಣ ಚಕ್ರದಲ್ಲಿ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ, ಈ ರೀತಿ ಕಷ್ಟ ಪಡ್ತಾ ಇದ್ಯಾ, ಅಂತ ಒಂದು ಮೃತ್ಯು ಸಂಸಾರದಿಂದ ನಾನು ನಿನ್ನನ್ನ ಬಚಾವ್ ಮಾಡ್ತೀನಿ. ಆದ್ರೆ ನೀನು ನನ್ನಲ್ಲಿ ಶರಣಾಗತನಾಗ್ಬೇಕು ಅಂತ ಹೇಳ್ತಾನೆ. ಮತ್ತೆ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾನೆ, ಅಂತಕಾಲೇಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಫ್ ಪ್ರಯಾತಿ ಸ ಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ. ಇದಕ್ಕೆ ಸಂಶಯನೇ ಬೇಡ. ಅಂತ್ಯಕಾಲದಲ್ಲಿ ನನ್ನನ್ನೇ ಸ್ಮರಿಸುತ್ತಾ ಯಾರು ಈ ಶರೀರವನ್ನು ಬಿಡುತ್ತಾರೋ ಅವನು ನಿಸ್ಸಂಶಯವಾಗಿ ನನ್ನ ಸ್ವರೂಪವನ್ನೇ ಪಡೆಯುತ್ತಾರೆ. ಆ ಭಗವಂತನ ಸ್ವರೂಪ ಯಾವುದು? ಸಚ್ಚಿದಾನಂದ ಸ್ವರೂಪ. ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಯಾರು ಎಲ್ಲರೂ ಹೋಗಿ ಸೇರುತ್ತಾರೋ ಪುನಃ ವಾಪಸ್ ಬರಲ್ಲ. ಒನ್ ವೇ ಟ್ರಾಫಿಕ್ ಇದ್ದಂಗೆ ಅಲ್ಲಿ ಹೋಗಿ ಸೇರದು ನಮ್ಮ ನಿಜ ಸ್ವರೂಪದಲ್ಲಿ ನಾವು ನಿಲ್ಲುವುದು. ಹಾಗಾಗಿ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡಬೇಕಾದ್ರೆ ನಾವು ಜೀವನ ಪರ್ಯಂತ ಜನನದಿಂದ ಮರಣದವರೆಗೂ ಆ ಭಗವಂತನ ಸ್ಮರಣೆಯನ್ನೇ ಮಾಡ್ತಾ ಹೋಗ್ಬೇಕು. ಆ ಭಗವಂತನನ್ನೇ ನಮ್ಮ ಮನಸ್ಸು ಅಂತಃಕರಣದಲ್ಲಿ ತುಂಬಿಕೊಂಡಿರ್ಬೇಕು. ಆ ಭಗವಂತನೇ ಸರ್ವಸ್ವ ಅಂತ, ನಮ್ಮ ಜೀವನದ ಧ್ಯೇಯ ಅಂತ ಆ ಭಗವಂತನನ್ನೇ ನಾವು ಸ್ಮರಣೆ ಮಾಡ್ತಾ ಹೋದಾಗ ಮಾತ್ರ ಅಂತ್ಯಕಾಲದಲ್ಲೂ ಆ ಭಗವಂತನ ಸ್ಮರಣೆ ಬರಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಅಂದ್ರೆ ಆ ಭಗವಂತನ ಸ್ಮರಣೆ ಬರುವುದಕ್ಕೆ ಸಾಧ್ಯವಾಗುವುದೇ ಇಲ್ಲ. ಹಾಗಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ಅಂತ್ಯಕಾಲದಲ್ಲೂ ಸಹ ನೀನು ಸ್ಮರಣೆ ಮಾಡುವುದಾದರೆ ನನ್ನನ್ನೇ ನೀನು ಪಡಿತ್ಯಾ, ನನ್ನ ಸ್ವರೂಪವನ್ನೇ ಪಡಿತ್ಯಾ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಇಷ್ಟು ಹೇಳ್ತಾ ಇದ್ದಾನೆ. ಮತ್ತೆ ಕೊನೆಯಲ್ಲಿ ಹೇಳ್ತಾನೆ, ಮನ್ಮನಾಭವ ಮದ್ಭಕ್ತಃ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣ. ಎಲ್ಲವನ್ನೂ ಸಹ ನಾವು ಗೀತಾ ಪಂಚಾಮೃತದಲ್ಲೂ ಹೇಳ್ತೀವಿ, ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ತಪಸ್ಯಸಿ ಕೌಂತೆಯ ತತ್ಪುರುಷ್ವ ಮದರ್ಪಣಂ. ಎಲ್ಲವನ್ನೂ ಸಹ ನನಗೆ ಅರ್ಪಣೆ ಮಾಡಿ ನಿನ್ನ ಕರ್ಮಗಳನ್ನ ಮಾಡ್ತಾ ಹೋಗು. ಆ ರೀತಿ ಕರ್ಮಗಳನ್ನ ಮಾಡಿದ್ರೆ ನಾನು ನಿನ್ನನ್ನ ಈ ಸಂಸಾರ ಸಾಗರದಿಂದ ನಾನು ನಿನ್ನನ್ನ ಮೇಲಕ್ಕೆ ಎತ್ತುತ್ತೀನಿ, ನಾನು ನಿನ್ನ ಪಾಪಗಳಿಂದ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ನಾವು ಈ ಜೀವನದಲ್ಲಿ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿದ್ರೆ, ಪೂಜ್ಯ DVG ಅವರು 2 ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿದ್ದಾರೆ, ಹೊರಗೆ ಲೋಕಾಸಕ್ತಿ ಒಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯ ಧ್ಯಾನ ಒಳಗುದಾಸೀನ, ಹೊರಗೆ ಸಂಸ್ಕೃತಿಯ ಭಾರ ಒಳಗದರ ತಾತ್ಸಾರ, ವರಯೋಗ ಸೂತ್ರವಿದು ಮಂಕುತಿಮ್ಮ ಅಂತ. ನಿನ್ನೆ ಸ್ವಾಮೀಜಿ ಅವರು ಕಗ್ಗ ಹೇಳಿದ್ರು, 2 ಕೋಣೆಗಳ ನೀ ಮಾಡು ಮನದಾಲಯದಿ,
ಹೊರಕೋಣೆಯಲ್ಲಿ ಲೋಗರಾಟಗಳ ನಾಡು ವಿರಮಿಸೊಬ್ಬನೇ ಮೌನದೊಳಮನೆಯ ಶಾಂತಿಯಲ್ಲಿ ವರಯೋಗ ಸೂತ್ರವಿದು ಮಂಕುತಿಮ್ಮ ಅಂತ. ಅಂದ್ರೆ ನಾವು ಯಾವ ರೀತಿ ಬದುಕಬೇಕು ಅಂತ ಹೇಳಿದ್ರೆ, ಅಂದ್ರೆ ಭಗವಂತ ನಮ್ಮನ್ನ ಎಲ್ಲಿ ಇಟ್ಟಿದನೋ, ನಮ್ಮ ವಾಸನೆಗಳಿಗೆ ಅನುಸಾರವಾಗಿ ಎಲ್ಲೆಲ್ಲಿ ನಮ್ಮನ್ನ ಇಟ್ಟಿದನೋ, ಯಾವ ಜವಾಬ್ದಾರಿಯನ್ನ ಕೊಟ್ಟಿದನೋ, ಅಥವಾ ಒಬ್ಬ ಮಗಳಾಗಿ, ಒಬ್ಬ ಹೆಂಡತಿಯಾಗಿ, ಒಂದು ಪ್ರಜೆಯಾಗಿ, ಒಂದು ಸೊಸೆಯಾಗಿ, ಅತ್ತೆಯಾಗಿ, ಅಜ್ಜಿಯಾಗಿ ಯಾವುದೇ ಜವಾಬ್ದಾರಿ ಕೊಟ್ಟಿದ್ರೂ ಸಹ ಆ ಜವಾಬ್ದಾರಿಯನ್ನ ಚಂದದ ರೀತಿಯಲ್ಲಿ ನಿಭಾಯಿಸು ನೀನು. ಅದಕ್ಕೆ ದೋಷ ಮಾಡಬೇಡ, ದೋಷ ತರಬೇಡ. ಆದರೆ ಒಳಗೆ ಸಕಲ ವಿರಕ್ತಿ, ನಿನ್ನ ಮನಸ್ಸಿನ ಒಳಗೆ ಅದರೆಲ್ಲದರ ಪ್ರತಿ ಒಂದು ವೈರಾಗ್ಯ ಇರಬೇಕು, ತಾತ್ಸಾರ ಇರಬೇಕು. ಅಂದ್ರೆ ನಿನ್ನ ಅಂತಃಕರಣದಲ್ಲಿ ಭಗವಂತನ ಸ್ಮರಣೆ ನಡೀತಾ ಇರಬೇಕು. ಎಲ್ಲದರ ಬಗ್ಗೆ ವೈರಾಗ್ಯವನ್ನು ಹೊಂದು, ಹೊರಗೆ ಜವಾಬ್ದಾರಿಯನ್ನ ನಿಭಾಯಿಸು, ಆದ್ರೆ ಅಂತಃಕರಣದಲ್ಲಿ ವೈರಾಗ್ಯವನ್ನ ಹೊಂದು, ಅದರ ಬಗ್ಗೆ ತಾತ್ಸಾರ ಹೊಂದು, ಯಾವುದಕ್ಕೂ ಅಂಟುಕೊಳ್ಬೇಡ, ಅಟ್ಯಾಚ್ಮೆಂಟ್ ಬೇಡ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ವಿರಮಿಸೊಬ್ಬನೇ ಮೌನದೊಳಮನೆಯ ಶಾಂತಿಯಲ್ಲಿ, ಐ ಲೀವ್ ವಿತ್ ಮೈ ಸೆಲ್ಫ್, ನನ್ನ ಜೊತೆ ನಾನಿರ್ತೀನಿ ಒಳಗಡೆ ಧ್ಯಾನದಲ್ಲಿ. ಈ ರೀತಿ ಹೊರಗಡೆ ಪ್ರಪಂಚದಲ್ಲಿ ನಾವು ಜೀವನವನ್ನ ಮಾಡಬೇಕು. ಇನ್ನೊಂದು ಕಗ್ಗದಲ್ಲಿ DVG ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಇರುವ ಕೆಲಸವ ಮಾಡು ಕಿರಿದೆನದೆ ಮನಸ್ಸಿಟ್ಟು ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ ಧರಿಸು ಲೋಕವ ಭರವ ಪರಮಾರ್ಥವನು ಬಿಡದೆ ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ ಅಂತ. ಅಂದ್ರೆ ನಮ್ಗೆ ಏನೇನ್ ಜವಾಬ್ದಾರಿ ಕೊಟ್ಟಿದನೋ, ಯಾವ ಕೆಲಸ ಆದ್ರೂ ಸರಿ, ಇದು ದೊಡ್ಡದು ಇದು ಚಿಕ್ಕದು, ಒಬ್ಬ ಪ್ಯೂನ್ ಕೆಲಸ ಆದ್ರೂ ಸರಿ, ಒಂದು ಪ್ರೆಸಿಡೆಂಟ್ ಕೆಲಸ ಆದ್ರೂ ಸರಿ, ಯಾವ ಕೆಲಸ ಇದ್ರೂ ಸರಿ, ನಿನ್ನ ಒಂದು ಜವಾಬ್ದಾರಿಯಿಂದ ಮಾಡ್ತಾ ಹೋಗು. ಆದ್ರೆ ಎಲ್ಲವೂ ಸಹ ಭಗವಂತನ ಪ್ರಸಾದ, ಭಗವಂತನ ಲೀಲೆ, ಭಗವಂತ ಕೊಟ್ಟ ಪ್ರಸಾದ ಅಂತ. ಅದರಿಂದ ಏನು ಬರುತ್ತೋ, ಫಲ ಬರುತ್ತೋ, ಅದನ್ನ ಭಗವಂತನ ಪ್ರಸಾದ ಅಂತ ಸ್ವೀಕರಿಸು. ಧರಿಸು ಲೋಕವ ಭರವ ಪರಮಾರ್ಥವನ್ನು ಬಿಡದೆ, ಒಂದು ಕೈಯಲ್ಲಿ ಪರಮಾತ್ಮನನ್ನ ಹಿಡ್ಕೋ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ಭಗವಂತನ ಚಿಂತನೆ ನಡೀತಾ ಇರಬೇಕು, ನಿರಂತರವಾಗಿ ನಡೀತಾ ಇರಬೇಕು. ಧರಿಸು ಲೋಕವ ಭರವ ಪರಮಾರ್ಥವನ್ನು ಬಿಡದೆ, ಜವಾಬ್ದಾರಿಯನ್ನ ಮಾಡ್ತಾ ಇರು. ಒಂದು ಕೈಯಲ್ಲಿ ವ್ಯಾವಹಾರಿಕವಾಗಿ ಲೌಕಿಕವಾಗಿ ಏನ್ ಕೆಲಸ ಮಾಡ್ತೀಯೋ ಮಾಡ್ತಾ ಇರು, ಆದ್ರೆ ಇನ್ನೊಂದು ಕೈಯಲ್ಲಿ ಭಗವಂತನನ್ನ ಹಿಡ್ಕೋ, ಮನಸ್ಸಿನಲ್ಲಿ ಭಗವಂತನ ಚಿಂತನೆ ಮಾಡು. ಈ ರೀತಿ ನೀನು ಜೀವನ ಮಾಡದೇ ಆದ್ರೆ ಹೊರಡು ಕರೆ ಬರಲಳದೆ ಮಂಕುತಿಮ್ಮ. ಯಾವ ಟೈಮಲ್ಲಿ ಮೃತ್ಯು ಅನ್ನೋದು ಅಥವಾ ಮರಣ ಅನ್ನೋದು ಬರ್ಲಿ, ನಾವು ರೆಡಿ ಇರ್ತೀವಿ. ಯಾಕಂತ ಹೇಳಿದ್ರೆ ನಿಸ್ವಾರ್ಥದಿಂದ ಕರ್ಮಗಳನ್ನ ಮಾಡ್ತಾ ಇದ್ದೀವಿ, ಯಾವುದೇ ಅಟ್ಯಾಚ್ಮೆಂಟ್ ಇಲ್ಲ, ಯಾವುದಕ್ಕೂ ಒಂದು ಅಂಟಿಕೊಂಡಿಲ್ಲ, ಪಶ್ಚಾತ್ತಾಪ ಇಲ್ಲದೆ ಕರ್ಮಗಳನ್ನ ಮಾಡಿದೀವಿ. ಈ ರೀತಿ ಕರ್ಮಗಳನ್ನ ಮಾಡಿದ್ರೆ ಹೊರಡು ಕರೆ ಬರಲಳದೆ ಮಂಕುತಿಮ್ಮ ಅಂತ ಪೂಜ್ಯ DVG ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಜೀವನದಲ್ಲಿ ನಾವು ವಿವೇಕ ವೈರಾಗ್ಯ ಎನ್ನುವ ಎಣ್ಣೆಯನ್ನ ಹಚ್ಕೊಂಡು ನಾವು ಕರ್ಮಗಳನ್ನ ಮಾಡಬೇಕು. ಹೇಗೆ ಹಲಸಿನ ಹಣ್ಣನ್ನ ಬಿಡಿಸುವಾಗ ಎಣ್ಣೆ ಹಚ್ಕೊಂಡು ನಾವು ಬಿಡಿಸ್ತೀವೋ, ಇಲ್ಲ ಅಂತ ಹೇಳಿದ್ರೆ ಕೈ ಹೋಗಿ ಅಲ್ಲಿ ಸಿಕ್ಕಾಕೊಂಡ್ ಬಿಡುತ್ತೆ. ಆದ್ರಿಂದ ಈ ಜೀವನ ಮಾಡಬೇಕಾದ್ರೆ, ಈ ಸಂಸಾರದಲ್ಲಿ ನಾವಿರ್ಬೇಕು ಅಂತ ಹೇಳಿದ್ರೆ ಯಾವುದಕ್ಕೂ ಅಂಟ್ಕೊಳ್ಬಾರ್ದು, ಆದ್ರೆ ಕರ್ಮಗಳನ್ನ ಮಾಡ್ತಾ ಹೋಗ್ಬೇಕು. ಹಾಗಾಗಿ ವಿವೇಕ ವೈರಾಗ್ಯ ಎಂಬ ತೈಲವನ್ನ ಹಚ್ಕೊಂಡು, ಎಂಬ ಒಂದು ಜ್ಞಾನದಿಂದ ನಾವು ಈ ಸಂಸಾರದಲ್ಲಿ ಕರ್ಮಗಳನ್ನ ಮಾಡ್ತಾ ಹೋಗ್ಬೇಕು ಅಂತ ಪೂಜ್ಯ DVG ಅವರು ಹೇಳ್ತಾ ಇದ್ದಾರೆ. ಇವತ್ತು ಪೂಜ್ಯ DVG ಅವರ ಜನ್ಮದಿನ. ಇಂಥ ಒಂದು ಸಂದರ್ಭದಲ್ಲಿ ಅವರ ಒಂದು 2 ಕಗ್ಗಗಳನ್ನ ಹೇಳುವ ಒಂದು ಸಂದರ್ಭ ನನಗೆ ಸಿಕ್ತು. ಇಷ್ಟು ಮಾತಾಡುವುದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಸಹ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸುತ್ತಾ, ಏನಾದ್ರು ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ಹರಿ ಓಂ. ಕೃಷ್ಣಾರ್ಪಣಮಸ್ತು. ಸುಂದರವಾಗಿ ಶೋಭಾವಾಗಿದೆ.